ನಮಸ್ತೆ ಸ್ನೇಹಿತರೆ, ಡಿವೈನ್ ಲೈಟ್ ಸ್ಪಿರಿಚುವಲ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. PSSM ಸಂಸ್ಥಾಪಕರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಪಾದಕಮಲಗಳಿಗೆ ನಮಸ್ಕರಿಸೋಣ. ಈ ಅದ್ಭುತವಾದ ಜ್ಞಾನ ಪ್ರಸಾದಿಸಿದ ಭೃಗು ಮಹರ್ಷಿ ಮತ್ತು ಅತ್ರಿ ಮಹರ್ಷಿಗಳಿಗೆ ಕೋಟಿ ಕೋಟಿ ಆತ್ಮವಂದನೆಗಳನ್ನು ತಿಳಿಸೋಣ. ಹಾಗೂ ರೂಪಾಜಿಯವರಿಗೂ ಕೋಟಿ ಕೋಟಿ ಆತ್ಮವಂದನೆಗಳನ್ನು ತಿಳಿಸೋಣ. ಪರಮಾತ್ಮನ ಸೃಷ್ಟಿಗಳಲ್ಲಿ ಮಹಾನ್ ಚೈತನ್ಯ, ಮಹಾನ್ ಬೆಳಕು ಎರಡೂ ನಿರಾಕಾರ ಸ್ವರೂಪ ಅದ್ಭುತ ಸೃಷ್ಟಿಯಾಗಿದೆ. ನೀವೆಲ್ಲರೂ ವಾಸಿಸುತ್ತಿರುವ ಭೂಮಿಯು ಸೌರಮಂಡಲದ ಒಂದು ಗ್ರಹವಾಗಿದೆ. ಅಲ್ಲಿ ನೀವು ವಾಸಿಸುತ್ತಿರುವುದರಿಂದ ಭೂಮಿಯ ಬಗ್ಗೆ, ಅದರ ವೈಶಿಷ್ಟ್ಯದ ಬಗ್ಗೆಯಾಗಲಿ ಹೆಚ್ಚು ಹೇಳುವ ಅವಶ್ಯಕತೆ ಇಲ್ಲ. ಭೂಮಿಯಲ್ಲಿರುವಂತಹ ಪ್ರಕೃತಿಯ ರೂಪರೇಷೆಗಳು ಬೇರೆ ಯಾವ ಗ್ರಹದಲ್ಲಿಯೂ ಕಾಣುವುದಿಲ್ಲ. ಅಂತಹ ಒಂದು ಅದ್ಭುತವಾದ ಪ್ರಪಂಚವೇ ಈ ಭೂಮಿಯಾಗಿದೆ. ಭೂಮಿಯು ಹುಟ್ಟಿದ ಪ್ರಾರಂಭದಲ್ಲಿ ಅದನ್ನು ಒಂದು ಸುಂದರ ಜಗತ್ತನ್ನಾಗಿ ಮಾಡಲು ಅಲ್ಲಿ ಅನೇಕ ರೀತಿಯ ಶಕ್ತಿಗಳನ್ನು ಪ್ರಸಾರ ಮಾಡಲಾಯಿತು. ಪರಮಾತ್ಮನ ಸೃಷ್ಟಿಯಲ್ಲಿ ಈ ಭೂಮಿಯ ಸೃಷ್ಟಿ ಅದ್ಭುತವಾಗಿತ್ತು. ಪರಮಾತ್ಮನ ಸಕಾರಾತ್ಮಕ ಭಾವನೆಗಳ ಭೌತಿಕ ರೂಪವೇ ಇದಾಗಿದೆ. ಸೌರಮಂಡಲದಲ್ಲಿರುವ ಅನೇಕ ಗ್ರಹಗಳಲ್ಲಿರುವ ವೈಶಿಷ್ಟ್ಯಗಳೆಲ್ಲವೂ ಈ ಭೂಮಿಯ ಒಂದೇ ಗ್ರಹದಲ್ಲಿ ಒಟ್ಟೊಟ್ಟಾಗಿ ಉದಯಿಸಿದವು. ಸುಂದರವಾದ ಪ್ರಕೃತಿ, ಉತ್ತಮವಾದ ಹವಾಮಾನ, ಪರಮಾತ್ಮನ ಸೃಷ್ಟಿ ಇವೆಲ್ಲವೂ ಅರ್ಥಪೂರ್ಣವಾಗಬೇಕಾದರೆ ಅಲ್ಲಿ ಜೀವಿಗಳ ಜಗತ್ತು ಸೃಷ್ಟಿಯಾಗಲೇಬೇಕಿತ್ತು. ಅಲ್ಲಿ ನಿರಂತರ ಕಾರ್ಯ ನಡೆಯಲೇಬೇಕಿತ್ತು. ಪರಮಾತ್ಮನ ಜ್ಞಾನ ಭಂಡಾರ ನಿರಂತರವಾಗಿ ತುಂಬಬೇಕಿತ್ತು. ಅಲ್ಲಿಯ ಜಗತ್ತಿನ ಅನುಭವವನ್ನು ಸ್ವೀಕರಿಸಲು ಪರಮಾತ್ಮನಿಂದ ಸೃಷ್ಟಿಸಿದ ಆತ್ಮಗಳು ತಯಾರಾದವು. ಸೂಕ್ಷ್ಮ ಬೆಳಕಿನ ಆತ್ಮಗಳಾದ ಕೆಲವು ಆತ್ಮಗಳನ್ನು ಭೂಮಿಯ ಮೇಲೆ ಕಳಿಸಲು ತೀರ್ಮಾನಿಸಲಾಯಿತು. ಆದರೆ ಭೌತಿಕ ರೂಪದಲ್ಲಿರುವಂತಹ ಭೂಮಿಯ ಮೇಲೆ ಜನ್ಮ ಪಡೆಯಲು ಸೂಕ್ಷ್ಮ ರೂಪದಲ್ಲಿರುವ ಆತ್ಮಗಳೂ ಕೂಡ ಭೌತಿಕ ಶರೀರವನ್ನು ಧರಿಸುವುದು ಅಗತ್ಯವಾಯಿತು. ಅಂತೆಯೇ ಭೂಮಿಯ ಮೇಲೆ ಪ್ರಾಣಿ ಪಕ್ಷಿ ಸಂಕುಲಗಳ ಜೀವ ಜಗತ್ತು ನಿರ್ಮಿತವಾಯಿತು. ಆದರೆ ಈ ಅದ್ಭುತ ಸೃಷ್ಟಿಯ ಅದ್ಭುತ ಜ್ಞಾನವನ್ನು ಇನ್ನೂ ಹೆಚ್ಚು ವಿಸ್ತಾರವಾಗಿ ಆಳವಾಗಿ ಅಧ್ಯಯನ ಮಾಡಲು ಹೆಚ್ಚಿನ ಬುದ್ಧಿಯ ಅವಶ್ಯಕತೆ ಇತ್ತು. ಅದಕ್ಕಾಗಿ ಪರಮಾತ್ಮನು ಇನ್ನೂ ಅನೇಕ ಆತ್ಮಗಳನ್ನು ಕಳುಹಿಸಲು ತೀರ್ಮಾನಿಸಿದನು. ಈ ಆತ್ಮಗಳಿಗೆ ವಿಜ್ಞಾನಮಯ ಕೋಶ, ಮನೋಮಯ ಕೋಶ, ಆನಂದಮಯ ಕೋಶಗಳನ್ನು ಅಳವಡಿಸಲಾಯಿತು. ಬೆಳಕಿನ ರೂಪಗಳಾಗಿದ್ದ ಆತ್ಮಗಳು ನಿರಾಕಾರ ರೂಪದ ಜೊತೆಗೆ ಇನ್ನೂ 4 ಶರೀರ ರೂಪಗಳನ್ನು ಧರಿಸಬೇಕಾಯಿತು. ಅದೇ ಮಹಾಕಾರಣ ಮತ್ತು ಭೌತಿಕ ರೂಪ ಶರೀರಗಳು. ಅಷ್ಟೇ ಅಲ್ಲದೆ ಅವುಗಳಿಗೆ ಮನಸ್ಸು ಮತ್ತು ಬುದ್ಧಿಯ ಶಕ್ತಿಗಳನ್ನು ನೀಡಲಾಯಿತು. ಪರಮಾತ್ಮನೊಂದಿಗಿನ ನಿರಂತರ ಸಂಪರ್ಕಕ್ಕಾಗಿ ಬೆಳ್ಳಿಯ ಹುರಿಯಂತಹ ಸೂಕ್ಷ್ಮ ಶಕ್ತಿಶಾಲಿ ಪ್ರಕಂಪನಗಳಿಂದ ಕೂಡಿದ ಬೆಳಕನ್ನು ಅಳವಡಿಸಲಾಯಿತು. ಈ ಬೆಳ್ಳಿಯ ಹುರಿಯು ಭೌತಿಕ ಶರೀರದಿಂದ ಹಿಡಿದು ಪರಮಾತ್ಮನೊಂದಿಗಿನ ನೇರ ಸಂಪರ್ಕಕ್ಕೆ ಕೊಂಡಿಯಂತಿತ್ತು. ಇದರಿಂದ ನಾವು ಪರಮಾತ್ಮನೊಂದಿಗೆ ನೇರ ಸಂಪರ್ಕವನ್ನು ಹೊಂದಬಹುದು. ಇಷ್ಟೆಲ್ಲ ಸೃಷ್ಟಿಸಿದ ನಂತರ ಪರಮಾತ್ಮನು ಆ ಆತ್ಮಗಳಿಗೆ ಕೆಲವು ನಿಬಂಧನೆಗಳನ್ನು ಹೇರಿದವು. ಅವುಗಳೆಂದರೆ, ಭೂಮಿಯಲ್ಲಿ ಅವತರಿಸಿದ ಶರೀರರೂಪಿ ಆತ್ಮಗಳು ಕೇವಲ ಅನುಭವಗಳಿಗಾಗಿ ಅವತರಿಸಲ್ಪಟ್ಟಿವೆ ಎಂಬ ಜ್ಞಾನ ಚಿರಂತನವಾಗಿರಬೇಕು. ಎರಡನೆಯದು, ಭೂಮಿಯಲ್ಲಿರುವ ಮಾಯೆ ಎಂಬ ವಿಶೇಷ ಶಕ್ತಿಯ ಐಕ್ಯತೆಯಲ್ಲಿ ಜೀವಿಸಿದರೂ ಬಹಳ ಎಚ್ಚರಿಕೆಯಿಂದ ಮಾಯೆಯ ಅಡಿಯಾಳಾಗದಂತೆ ಜೀವಿಸಬೇಕು. ಮೂರನೆಯದಾಗಿ, ಆತ್ಮಗಳ ನಿಜ ಸ್ವರೂಪ ಬೆಳಕು ಎಂಬುದನ್ನು ಮರೆಯಬಾರದು. ನಾಲ್ಕನೆಯದು, ಪ್ರತಿ ಆತ್ಮಗಳು ಮರಳಿ ಬರಬೇಕೆಂದಾಗ ಪರಿಶುದ್ಧವಾಗಿ ಹೋದ ಸ್ಥಿತಿಯಲ್ಲಿಯೇ ಮರಳಿ ಬರಬೇಕು. ಅಂದರೆ ಆತ್ಮಗಳು ಭೂಮಿಯ ಮೇಲೆ ಹೋಗುವಾಗ ಹೇಗೆ ಪರಿಶುದ್ಧರಾಗಿ ಹೋದರೋ ಅದೇ ರೀತಿ ಅವು ಮರಳಿ ಬರುವಾಗ ಪರಿಶುದ್ಧವಾಗಿರಬೇಕು ಎಂಬ ನಿರ್ಬಂಧನೆಯಾಗಿತ್ತು. ಇಂತಹ ನಿರ್ಬಂಧನೆ ಎಚ್ಚರಿಕೆಗಳೊಂದಿಗೆ
ಆತ್ಮಗಳನ್ನು ಭೂಮಿಗೆ ಕಳುಹಿಸಲಾಯಿತು. ವಾಸ್ತವವಾಗಿ ಆತ್ಮಗಳು ಬೆಳಕಿನ ರೂಪಿಗಳಾದ್ದರಿಂದ ಅವುಗಳಿಗೆ ಸಾವು ಅಂತ್ಯ ಎಂಬುದಿಲ್ಲ. ಅವು ನಿರಂತರ ಬೆಳಕೇ ಆಗಿರುತ್ತವೆ. ಇಷ್ಟೆಲ್ಲ ನಿಬಂಧನೆಗಳಿಗೆ ಒಳಪಟ್ಟ ಆತ್ಮಗಳು ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶಗಳನ್ನು ಅಳವಡಿಸಿಕೊಂಡು ಬೆಳಕಿನೊಂದಿಗೆ ಮಹಾಕಾರಣ ಶರೀರ, ಸೂಕ್ಷ್ಮ ಶರೀರ, ಸ್ಥೂಲ ಶರೀರಗಳನ್ನು ಧರಿಸಿ ಪರಮಾತ್ಮನ ಸ್ಥಿರ ಸಂಪರ್ಕವಾದ ಬೆಳ್ಳಿಯ ಹುರಿಯನ್ನು ಪಡೆದು ಭೂಮಿಯಲ್ಲಿ ಅವತರಿಸಿದವು. ಹಸಿವು, ನೀರಡಿಕೆ, ನಿದ್ರೆ, ಹುಟ್ಟು, ಸಾವು ಭೂಮಿಯ ನಿಯಮಗಳು. ಮಾನವ ರೂಪಿ ಆತ್ಮಗಳೂ ಕೂಡ ಇದಕ್ಕೆ ಹೊರತೇನಲ್ಲ. ಇಲ್ಲಿಯ ಆಹಾರ ಪದ್ಧತಿಯು ಭೌತಿಕವಾದ್ದರಿಂದ ಸ್ವಾವಲಂಬನೆ ಅನಿವಾರ್ಯವಾದ್ದರಿಂದ ತನ್ನ ಆಹಾರವನ್ನು ತಾನೇ ಸಂಪಾದಿಸಿಕೊಳ್ಳಬೇಕು. ಇದೆಲ್ಲದರೊಂದಿಗೆ ಆತ್ಮಗಳ ಭೌತಿಕ ಜೀವನ ಭೂಮಿಯ ಮೇಲೆ ಪ್ರತಿಷ್ಠಿತಗೊಂಡಿತು. ಈ ರೀತಿಯಾಗಿ ನಾವು ಜೀವಿಸುವಂತಹ ಭೂಮಿಯ ಮೇಲೆ ಆತ್ಮಗಳ ಉದಯವಾಯಿತು. ಈ ರೀತಿಯಾಗಿ ಮೊದಲು ಭೂಮಿಯ ಮೇಲೆ ಪ್ರಾಣಿ ಪಕ್ಷಿ ಸಂಕುಲಗಳ ಜೀವ ಜಗತ್ತು ನಿರ್ಮಾಣವಾಯಿತು. ನಂತರ ಆತ್ಮಗಳ ಭೌತಿಕ ಜೀವನ ಭೂಮಿಯ ಮೇಲೆ ನಿರ್ಮಾಣವಾಯಿತು. ಈ ಅದ್ಭುತವಾದ ಜ್ಞಾನವನ್ನು ಪ್ರಸಾದಿಸಿದ ಮಹಾತ್ಮರಿಗೆ ಕೋಟಿ ಕೋಟಿ ನಮನಗಳನ್ನು ತಿಳಿಸೋಣ. ಮುಂದಿನ ಭಾಗದಲ್ಲಿ ನಾವು ವಾಸಿಸುವ ಭೂಮಿಯ ಬಗ್ಗೆ ತಿಳಿಯೋಣ. ಅಂದರೆ ಭೂಮಿಯ ನಿಯಮಗಳು, ಪ್ರತಿ ಆತ್ಮವು ಪಾಲಿಸಲೇಬೇಕಾದ ಭೂಮಿಯ ನಿಯಮಗಳು, ಇವುಗಳ ಬಗ್ಗೆ ತಿಳಿಯೋಣ ಸ್ನೇಹಿತರೆ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ. ಎಲ್ಲರಿಗೂ ಶುಭವಾಗಲಿ. ಸರ್ವೇ ಜನಾಂ ಸುಖಿನೋ ಭವಂತು.